90% ಟ್ರೇಡರ್ಸ್ ಫೇಲ್ ಆಗ್ತಾರೆ. ಅವರಿಗೆ ಸ್ಟಾಕ್ ಮಾರ್ಕೆಟ್ ಗೇಮ್ ಗೊತ್ತಿಲ್ಲ ಅಂತ ಅಲ್ಲ, ಅವರಿಗೆ ಮೈಂಡ್ ಗೇಮ್ ಗೊತ್ತಿಲ್ಲ. ನೀನು ಸಕ್ಸಸ್ಫುಲ್ ಟ್ರೇಡರ್ ಆಗಬೇಕು ಅಂದ್ರೆ ಯು ನೀಡ್ ಟು ಮಾಸ್ಟರ್ ಯುವರ್ ಎಮೋಷನ್ ಫಸ್ಟ್. ನೀನು ನಿನ್ನ ಎಮೋಷನ್ ನ ಕಂಟ್ರೋಲ್ ಮಾಡೋದು ನಿನಗೆ ಗೊತ್ತಾಗಬೇಕು. ಇವತ್ತು ನಾನು ನಿನಗೆ ಎಮೋಷನ್ ನ ಹೇಗೆ ಕಂಟ್ರೋಲ್ ಮಾಡೋದು ಅಂತ ಒಂದು ಟಿಪ್ಸ್ ಕೊಡ್ತೀನಿ. ಇದನ್ನ ಚಾಪ್ಟರ್ ಆಗಿ ಡಿವೈಡ್ ಮಾಡೋಣ. ಏನಕ್ಕಂದ್ರೆ ನೀನ್ ಲಾಂಗ್ ವಿಡಿಯೋ ನೋಡಲ್ವಲ್ಲ, ಅಂದ್ರೆ ಲಾಂಗ್ ವಿಡಿಯೋ ನೋಡಿದ್ರೆ ನಿನಗೂ ಬೋರ್ ಆಗತ್ತಲ್ಲ. ಸೊ ಇದು ಚಾಪ್ಟರ್ 1. ನಾಳೆ ಚಾಪ್ಟರ್ 2, ಚಾಪ್ಟರ್ 3 ನಾಳೆ ನಿನಗೆ ಹೇಳ್ತೀನಿ. ಚಾಪ್ಟರ್ 1 ಏನು ಅಂದ್ರೆ ದ ಫಿಯರ್ ಅಂಡ್ ಗ್ರೀಡ್, ದ ಸೈಲೆಂಟ್ ಕಿಲ್ಲರ್. ಫಿಯರು ಗ್ರೀಡು ಎರಡೂ ನಿನ್ನ ಹತ್ರ ಇದ್ರೆ ನಿಜವಾಗ್ಲೂ ಹೇಳ್ತಾ ಇದೀನಿ ಕೇಳು, ನೀನು ಸ್ಟಾಕ್ ಮಾರ್ಕೆಟ್ ದಯವಿಟ್ಟು ಮಾಡಬೇಡ, ಮಾಡಕ್ಕೆ ಹೋಗ್ಬೇಡ. ನೀನ್ ಬರೀ ದುಡ್ಡು ಲಾಸ್ ಮಾಡ್ಕೊಂತೀಯ ಅಷ್ಟೇ, ಅದರಿಂದ ಪ್ರಾಫಿಟ್ ಅಂತೂ ನಿನಗೆ ಬರಲ್ಲ. ನೀನು ಫಿಯರ್ ನಿನ್ನ ಹತ್ರ ಇದೆಯಾ, ನಿನಗೆ ಗ್ರೀಡಿನೆಸ್ ಇದೆಯಾ, ನೀನಂತೂ ಸ್ಟಾಕ್ ಮಾರ್ಕೆಟ್ಗೆ ಹೋಗ್ಲೇಬೇಡ. ನಿನಗೆ ಒಂದು ವೇಳೆ ಫಿಯರ್ ಅಂದ್ರೆ ಭಯ ಇದ್ರೆ ಏನ್ ಮಾಡ್ತೀಯ ಅಂದ್ರೆ ನಿನ್ನ ಭಯದಿಂದ ನೀನು ಟ್ರೇಡ್ ನ ಬೇಗ ಎಕ್ಸಿಟ್ ಆಗ್ತೀಯ. ಅದೇ ಗ್ರೀಡಿನೆಸ್ ನಿನ್ನ ಅತಿ ಆಸೆ ಅನ್ಬೋದು, ಅದು ದುರಾಸೆ ಅನ್ಬೋದು. ದುರಾಸೆಯಿಂದ ನಿನ್ ಟ್ರೇಡ್ ನ ಏನ್ ಮಾಡ್ತೀಯ, ಜಾಸ್ತಿ ಹೊತ್ತು ಹೋಲ್ಡ್ ಮಾಡ್ತೀಯ. ಜಾಸ್ತಿ ಹೊತ್ತು ಹೋಲ್ಡ್ ಮಾಡಿದ ತಕ್ಷಣ ಏನಾಗುತ್ತೆ, ಅಗೈನ್ ಲಾಸ್, ಕ್ಯಾಪಿಟಲ್ ವೈಪ್ ಔಟ್. ನಿನಗದು ನೀನ್ ಟ್ರೇಡರ್ ಆಗಿದ್ರೆ, ನೀನ್ ಏನಾದ್ರು ಟ್ರೇಡ್ ಮಾಡ್ತಿದ್ರೆ ಇದ್ರ ಬಗ್ಗೆ ನಿನಗೆ ಗೊತ್ತಿರುತ್ತಂದ್ರೆ ಹೌದಲ್ಲ ನಾನು ಇದು ಮಾಡ್ತಾ ಇದ್ದೀನಿ, ಹೌದಲ್ಲ. ಇದನ್ನ ಹೇಗೆ ಸೊಲ್ಯೂಷನ್, ಇದಕ್ಕೇನು ಸೊಲ್ಯೂಷನ್, ಇದಕ್ಕೆ ಯಾವ ತರ ಮಾಡ್ಬೋದು ನಾವು ಹೇಳಿ ನೋಡೋಣ. ನಿನಗೇನಾದ್ರೂ ಗೊತ್ತಿದ್ರೆ ಕಮೆಂಟ್ ಮಾಡು, ಹೇಳು. ನಿನಗೆ ಸೊಲ್ಯೂಷನ್ ಬೇಕಂದ್ರೆ ಫಸ್ಟ್ ನಾನು ಒಂದು ರೂಲ್ ಹೇಳ್ತೀನಿ ನೋಡು. ನೀನು ನನಗೆ ಕೆಲಸ ಮಾಡಬೇಕು. ಏನು ಅಂದ್ರೆ ನನ್ನ ಚಾನಲ್ನ ಬೇಗ ಸಬ್ಸ್ಕ್ರೈಬ್ ಮಾಡಬೇಕು. ಬೇಗ ಹೋಗಿ ಮಾಡು, ಚಾನಲ್ನ ಸಬ್ಸ್ಕ್ರೈಬ್ ಮಾಡಮ್ಮ. ನೋಡು ಮತ್ತೆ ಕಾಯ್ತಾ ಇದೀಯಾ ನೀನು, ಚಾನಲ್ನ ಸಬ್ಸ್ಕ್ರೈಬ್ ಮಾಡು. ನೀನು ಮಾಡಲ್ಲ ಬಿಡು, ನನಗೆ ಗೊತ್ತು. ಸರಿ, ನೀನು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೂ ಪರವಾಗಿಲ್ಲ. ನಾನೇನು ಹೇಳ್ತೀನಿ ಅಂದ್ರೆ ನಾನು ನಿನಗೆ ಸೊಲ್ಯೂಷನ್ ಕೊಡ್ತೀನಿ, ಟೆನ್ಷನ್ ತಗೋಬೇಡ. ನೋಡಿ, ಇದಕ್ಕೆ ಸೊಲ್ಯೂಷನ್ ಏನು ಅಂದ್ರೆ ನೀನು ಯಾವಾಗಲೂ ಪ್ರೀ ಪ್ಲಾನ್ಡ್ ಟಾರ್ಗೆಟ್ ಮತ್ತೆ ಪ್ರೀ ಪ್ಲಾನ್ಡ್ ಸ್ಟಾಪ್ ಲಾಸ್ ಇಡಬೇಕು. ಟಾರ್ಗೆಟ್ ಸ್ಟಾಪ್ ಲಾಸ್ ಒಂದು ಪ್ಲಾನ್ ಮಾಡಿರ್ತೀಯಲ್ಲ, ನೀನು ಟ್ರೇಡ್ ಹೋಗೋಕ್ಕಿಂತ ಮುಂಚೆ ಯಾವ ಟ್ರೇಡ್ ತಗೊಳ್ಳೋಣ, ಯಾವಾಗ ತಗೊಳ್ಳೋಣ ಅಂತ ನೀನು ಪ್ಲಾನ್ ಮಾಡಿರ್ತೀಯಲ್ಲ, ಆ ಪ್ಲಾನ್ ಮಾಡಬೇಕಾದ್ರೆ ನೀನು ಟಾರ್ಗೆಟ್ನ ಸ್ಟಾಪ್ ಲಾಸ್ನ ನಿನ್ನ ಮೈಂಡಲ್ಲಿ ಫಿಕ್ಸ್ ಆಗಬೇಕು. ಅದಾದ್ಮೇಲೆ ನೀನು ಫಿಕ್ಸ್ ಆದ್ಮೇಲೆ ಅದಕ್ಕೆ ಸ್ಟಿಕ್ ಆನ್ ಆಗಬೇಕು. ಟಾರ್ಗೆಟ್ ಇಷ್ಟು ಬಂತ, ನಾನು ಟ್ರೇಡ್ನ ಎಕ್ಸಿಟ್ ಮಾಡ್ತೀನಿ ಗುರು. ಸ್ಟಾಪ್ ಲಾಸ್ ಇಷ್ಟ ಆಯ್ತಾ, ನಾನು ಟ್ರೇಡ್ನ ಎಕ್ಸಿಟ್ ಮಾಡ್ತೀನಿ ಗುರು. ನಾನು ಮಾಡಬೇಕು. ಅದೇ ರೂಲ್. ಅದನ್ನೇನಾದ್ರೂ ನೀನು ಅಭ್ಯಾಸ ಮಾಡ್ಕೊಂಡ್ರೆ ನಾನು ಹೇಳ್ತೀನಿ ಕೇಳು, ಯಾರ ಕೈಯಿಂದನೂ ಸಾಧ್ಯ ಇಲ್ಲ ತಡೆಯೋಕ್ಕೆ ನೀನು ಸಕ್ಸಸ್ಫುಲ್ ಟ್ರೇಡರ್ ಆಗೋಕ್ಕೆ. ಈಸಿ ಹಿಂಗಾಗಿ ಹೋಗ್ತೀಯ ಸಕ್ಸಸ್ಫುಲ್ ಟ್ರೇಡರ್. ಅದನ್ನು ಸ್ಟಿಕ್ ಆನ್ ಆಗ್ಬೇಕು, ನೀನು ಸ್ಟಿಕ್ ಆಗಬೇಕು. ನೀನು ಇವಾಗ ಟಾರ್ಗೆಟ್ ಇಟ್ಟಿದ್ದೀನಿ ಅಂದರೆ ಆ ಟಾರ್ಗೆಟ್ನ ನೀನು 100% ಅದು ಆಗಿದ ತಕ್ಷಣ ನೀನು ಎಕ್ಸಿಟ್ ತಗೊಳ್ಳೇಬೇಕು. ಸ್ಟಾಪ್ ಲಾಸ್ ಇಟ್ಟಿದ್ಯಾ, ಆ ಸ್ಟಾಪ್ ಲಾಸ್ ಆಗಿದ ತಕ್ಷಣ ಎಕ್ಸಿಟ್ ತಗೊಳ್ಳೇಬೇಕು. ಓಕೆನಾ? ಎರಡನೇದು ಹೇಳ್ತೀನಿ. ಎರಡನೇ ಸೊಲ್ಯೂಷನ್ ಏನು ಅಂದ್ರೆ ನಿನ್ನ ಎಮೋಷನ್ ಇಂದ ನಿನ್ನ ಲಾಜಿಕ್ ನ ನೀನು ಮಿಸ್ ಮಾಡ್ಕೋಬಾರ್ದು. ನಿನಗೆ ಎಮೋಷನ್ ಕಂಟ್ರೋಲ್ ಆಗಲ್ಲ. ಅಯ್ಯೋ ಇದು ಇವಾಗ ಇದಾಗಿದೆಯಲ್ಲ, ಒಂದು ಅಂದ್ರೆ ಟಾರ್ಗೆಟ್ ಆಗ್ತಾ ಇದೆ, ಇನ್ನೊಂದು ನಾನು ಟಾರ್ಗೆಟ್ ರೀಚ್ ಆಗಿದ್ದೀನಿ, ಅದಾದ್ಮೇಲೆ ಇನ್ನೊಂಚೂರು ಹೋಗೋಣ ಬಿಡು, ಏನ್ ಪ್ರಾಬ್ಲಮ್ ಇಲ್ಲ, ಹೋಗೋಣ ಬಿಡು ಅಂತ ನಿನ್ನ ಮೈಂಡ್ ಅಲ್ಲಿ ನಿನಗೆ ಆಗ್ತಾನೆ ಇರುತ್ತೆ, ಅಂದ್ರೆ ರನ್ ಆಗ್ತಾನೆ ಇರುತ್ತೆ. ಅದನ್ನ ಬಿಡಬೇಕು. ಟಾರ್ಗೆಟ್ ಫಿಕ್ಸ್ ಮಾಡಿದ್ಯಾ, ಆ ಟಾರ್ಗೆಟಿಗೆ ಲಾಕ್ ಆಗು. ಸ್ಟಾಪ್ ಲಾಸ್ ಫಿಕ್ಸ್ ಮಾಡಿದ್ಯಾ, ಆ ಸ್ಟಾಪ್ ಲಾಸ್ಗೆ ಲಾಕ್ ಲಾಕ್ ಆಗಬೇಕು. ಸೊ ನೀನು ಇವಾಗ ಹೊಸ ಟ್ರೇಡರ್ ಅಂತ ನನಗೆ ಗೊತ್ತು, ಅಂದ್ರೆ ನಿನಗೆ ಟಾರ್ಗೆಟ್ ಅಂದ್ರೆ ಏನು, ಸ್ಟಾಪ್ ಲಾಸ್ ಅಂದ್ರೆ ಏನು ಅಂತ ನಿನಗೆ ಗೊತ್ತಿಲ್ಲ ಅಂದ್ರೆ ಒಂದು ಬ್ರೀಫ್ ಎಕ್ಸ್ಪ್ಲನೇಷನ್ ಕೊಡ್ತೀನಿ ನೋಡು. ಟಾರ್ಗೆಟ್ ಅಂದ್ರೆ ಏನು ಅಂದ್ರೆ, ಇವಾಗ ಫಾರ್ ಎಕ್ಸಾಂಪಲ್ ನೀನು ಒಂದು ಸ್ಟಾಕ್ನ 100 ರೂಪಾಯಿ ತಗೊಂಡಿರ್ತೀಯ. ಏನೋ ಒಂದು ಸ್ಟಾಕ್ನ 100 ರೂಪಾಯಿ, ಫಾರ್ ಎಕ್ಸಾಂಪಲ್ ಇವಾಗ ಶಣೈ ಆರ್ಮಿಯ ಸ್ಟಾಕ್ ಅನ್ಕೊಳ್ಳೋಣ. ಶಣೈ ಆರ್ಮಿ ಅನ್ನೋದು ಸ್ಟಾಕ್ ಮಾರ್ಕೆಟ್ ಅಲ್ಲಿ ಲಿಸ್ಟಿಂಗ್ ಆಗಿದೆ ಅನ್ಕೊಳ್ಳೋಣ. ಐ ಮೀನ್ NSE ಅಥವಾ PSE ಎಲ್ಲ ಒಂದು ಲಿಸ್ಟಿಂಗ್ ಆಗಿದೆ ಅಂತ ಅನ್ಕೊಳ್ಳೋಣ. ಓಕೆನಾ? ಸೊ ಈ ಶಣೈ ಆರ್ಮಿ ಏನಾಗುತ್ತೆ, ಈ ಶಣೈ ಆರ್ಮಿ ಸ್ಟಾಕ್ ರೇಟ್ 100 ರೂಪೀಸ್ ಅಂತ ಅನ್ಕೊಳ್ಳೋಣ. ನೋಡು, ಇದು ಶಣೈ ಆರ್ಮಿ ಏನು ಲಿಸ್ಟಿಂಗ್ ಆಗೋದೇನು ಅಂತ ಎಲ್ಲ ಮೈಂಡಲ್ಲಿ ಅನ್ಕೋಬೇಡ. ನಿನಗೆ ಎಕ್ಸಾಂಪಲ್ ಕೊಡ್ತಾ ಇರೋದು, ಓಕೆನಾ? ನಿನಗೆ ಅರ್ಥ ಆಗಲಿ ಅಂತ ಎಕ್ಸಾಂಪಲ್ ಕೊಡ್ತಾ ಇರೋದು. ಓಕೆನಾ? ಈಗೇನು ಅಂದ್ರೆ 100 ರೂಪಾಯಿಗೆ ನಮ್ದು ಮಾರ್ಕೆಟ್ ಪ್ರೈಸ್ ಇದೆ 100 ರೂಪಾಯಿ. ಇವಾಗ 9:15ಕ್ಕೆ 100 ರೂಪಾಯಿ ಇದೆ. ಓಕೆನಾ? ನಿನ್ನ ಟಾರ್ಗೆಟ್ ಏನಿರುತ್ತೆ, 105 ರೂಪಾಯಿ ಬಂದ ತಕ್ಷಣ ನಾನು ಎಕ್ಸಿಟ್ ಆಗ್ತೀನಿ ಗುರು. ನಿನ್ನ ಟಾರ್ಗೆಟ್ 5 ರೂಪಾಯಿ ಜಾಸ್ತಿ ಆದ್ರೆ ನಾನು ಅಲ್ಲಿ ಟಾರ್ಗೆಟ್ ಇಟ್ಕೊಳ್ತೀನಿ. 105 ನನ್ನ ಟಾರ್ಗೆಟ್. ಓಕೆನಾ? ಅದಾದ್ಮೇಲೆ ಏನು ಅಂದ್ರೆ 98 ರೂಪಾಯಿ ಅಂದ್ರೆ 2 ರೂಪಾಯಿ ಕೆಳಗೆ ಬಿದ್ದರೆ ನನ್ನ ಸ್ಟಾಪ್ ಲಾಸ್. ನಿನಗೆ ಆ ನನ್ನ ಪ್ರೈಸ್ 100 ರೂಪೀಸ್, ಶಣೈ ಆರ್ಮಿ ಸ್ಟಾಕ್ 100 ರೂಪಾಯಿ ಇದ್ರೆ, ಶಣೈ ಆರ್ಮಿ ಸ್ಟಾಕ್ 100 ರೂಪಾಯಿ ಇದ್ರೆ, ಅವಾಗ ನೀನು ಏನು ಮಾಡಬೇಕು ಅಂದ್ರೆ 105 ಆಗಿದ ತಕ್ಷಣ, ನೀನು ಟಾರ್ಗೆಟ್ ರೀಚ್ ಆಗಿದ ತಕ್ಷಣ ನಿನ್ನ ಟ್ರೇಡ್ ನ ಎಕ್ಸಿಟ್ ಆಗಬೇಕು. 98 ಬಂದ್ರೆ 2 ರೂಪಾಯಿ ಲಾಸ್ ಅಲ್ಲಿ ನೀನು ಎಕ್ಸಿಟ್ ಆಗಬೇಕು. ಒಂದು ಶೇರ್ ಅಲ್ಲಿ 2 ರೂಪಾಯಿನೇ ಲಾಸ್ ಆಗುತ್ತೆ. ಸರಿ, ಇವಾಗ 98 ಆಗಿದೆಯಲ್ಲ, 98ರಿಂದ 96 ಆಯ್ತು, 94 ಆಯ್ತು, 92 ಆಯ್ತು, ಮೇಲ್ ಹೋಗೋದ್ ಬಿಡು ಅನ್ಕೋಬಾರ್ದು. ಸರಿ, 105 ಟಾರ್ಗೆಟ್ ಅನ್ಕೋ,
105 ಆದ್ಮೇಲೆ 106 ಆಯ್ತು, 107 ಆಯ್ತು, 108 ಆಯ್ತು, ಅವಾಗಲೇ ಎಕ್ಸಿಟ್ ಮಾಡಿದ್ರೆ ಸೂಪರು. ನೀನು ಇನ್ನೂ ಬರುತ್ತೆ ಅಂತ ಇಟ್ಕೊಂಡು ವೆಯ್ಟ್ ಮಾಡಿದ್ರೆ ಹೇಳ್ತೀನಿ ಕೇಳು, ನಿನ್ನ ಕ್ಯಾಪಿಟಲ್ ವೈಪ್ ಔಟ್ ಆಗತ್ತೆ, 100% ಆಗತ್ತೆ. ಸೊ ಇವತ್ತಿಗೆ ಈ ಚಾಪ್ಟರ್ 1 ಸಾಕು. ಚಾಪ್ಟರ್ 1 ಹೇಳು, ಫಿಯರ್ ಅಂಡ್ ಗ್ರೀಡ್. ಓಕೆನಾ? ಆ ಫಿಯರ್ ಅಂಡ್ ಗ್ರೀಡ್ ಅನ್ನೋದನ್ನ ನೀನು ಕಂಟ್ರೋಲ್ ಮಾಡ್ಕೊಳ್ಳೇಬೇಕು. ಇದನ್ನ ನಾನು ನಿನಗೆ ಸೊಲ್ಯೂಷನ್ ಕೊಟ್ಟಿದ್ದೀನಿ, ಅದು ನೀನು 100% ಕಂಟ್ರೋಲ್ ಮಾಡ್ಕೋ. ಓಕೆನಾ? ನಾಳೆ ನಿನಗೆ ಚಾಪ್ಟರ್ 2 ಚಾಪ್ಟರ್ 3 ಹೇಳ್ತೀನಿ. ಓಕೆನಾ? ಅದು ಏನು ಅಂತ ನಿನಗೆ ನಾಳೆ ಹೇಳ್ತೀನಿ. ಓಕೆನಾ? ಜಾಸ್ತಿ ಅಂದ್ರೆ ಲೆಂತ್ ಆಗಿ ಏನ್ ಗುರು ಇವ್ನು ಕೊರಿತಾನೆ ತಲೆಗೆ ಹೋಗತ್ಲ, ನಿನಗೆ ತಲೆಗೆ ಹೋಗ್ಬೇಕು. ಓಕೆನಾ? ಸ್ಟಾಕ್ ಮಾರ್ಕೆಟ್ ಅನ್ನೋದು ನಿನ್ ತಲೆ ಕಂಪ್ಲೀಟ್ ಅಂದ್ರೆ ನಿನಗೆ ಕಂಪ್ಲೀಟ್ ನಾಲೆಜ್ ಕಂಪ್ಲೀಟ್ ಹೋದ್ರೇನೆ ನಿನಗೆ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ. ಯು ಕ್ಯಾನ್ ಟ್ರೇಡ್ ಈಸಿಲಿ. ಓಕೆನಾ? ಸ್ಲೋ ಅಂಡ್ ಸ್ಟಡಿ ವಿನ್ಸ್ ದ ರೇಸ್. ನಿಧಾನ ಇರಲಿ. ಅಂಡ್ ಇನ್ನೊಂದು ವಿಷಯ ಏನು ಅಂದ್ರೆ ಮೈಂಡ್ ಟ್ರೈನಿಂಗ್ ಕೋರ್ಸ್ ನೀನು ತಗೊಂತಾ ಇಲ್ಲ, ಏನಕ್ಕೆ ಅಂತ ಗೊತ್ತಾಗ್ತಾ ಇಲ್ಲ. ಓಕೆನಾ? ಇವತ್ತಿಗೆ ನಿಜ ಹೇಳ್ತೀನಿ, ಇವತ್ತಿಗೆ ಒಂದು 292 ಜನ ತಗೊಂಡಿದ್ದಾರೆ, 292 ಪೀಪಲ್ ತಗೊಂಡಿದ್ದಾರೆ ಇವತ್ತಿಗೆ. ಸೊ ನೀನು ಏನಕ್ಕೆ ತಗೋಬೇಕು ಅಂತ ಹೇಳ್ತೀನಿ ನೋಡು. ಎಮೋಷನ್ ಕಂಟ್ರೋಲ್ ಆಗುತ್ತೆ. ನಾನು ಇವಾಗ ಏನು ಇದು ಎಮೋಷನ್ ಅಂತಿದ್ದೀನಲ್ಲ, ಈ ಎಮೋಷನ್ ಕಂಟ್ರೋಲ್ ಆಗುತ್ತೆ. ರೆಸಿಲಿಯನ್ಸ್ ಅಂದ್ರೆ ನಿನ್ನ ಟಫೆಸ್ಟ್ ಸಿಚುವೇಶನ್ ನೀನು ಈಸಿಯಾಗಿ ನೀನೇ ಫೇಸ್ ಮಾಡ್ತೀಯ. ನಿನಗೊಂದು ಫೋಕಸ್ ಸಿಗುತ್ತೆ. ನೀನು ಇವಾಗ ಟ್ರೇಡ್ ಮಾಡ್ತಿದ್ಯಾ, ಆ ಟ್ರೇಡಿಂಗ್ ಅಲ್ಲಿ ನಿನಗೊಂದು ಫೋಕಸ್ ಸಿಗುತ್ತೆ. ನಾನು ಆ ಸಬ್ಜೆಕ್ಟ್ ಅಲ್ಲಿ ಮೈಂಡ್ ಟ್ರೈನಿಂಗ್ ಕೋರ್ಸ್ ಅಲ್ಲಿ ಟ್ರೇಡಿಂಗ್ ಅಂತ ಸ್ಪೆಸಿಫೈ ಮಾಡಿಲ್ಲ, ಬಿಸ್ನೆಸ್ ಅಂತ ಸ್ಪೆಸಿಫೈ ಮಾಡಿದ್ದೀನಿ. ಅದಾದ್ಮೇಲೆ ಸ್ಟಡಿ ಅಂದ್ರೆ ಎಜುಕೇಶನ್ ಅಂತ ನಾನು ಸ್ಪೆಸಿಫೈ ಮಾಡಿದ್ದೀನಿ. ನೀನು ಅದು ಎಕ್ಸಾಂಪಲ್ಸ್ ನ ನೀನು ಟ್ರೇಡಿಂಗ್ ತಗೊಂಡ್ರು ನಿನಗೆ ಯೂಸ್ ಆಗುತ್ತೆ. ಓಕೆನಾ? ಫೋಕಸ್ ಒಂದು ಸಿಗುತ್ತೆ ನಿನಗೆ, ರೆಸಿಲಿಯನ್ಸ್ ಸಿಗುತ್ತೆ, ಆಮೇಲೆ ಎಮೋಷನ್ ಕಂಟ್ರೋಲ್ ಆಗುತ್ತೆ, ಆಮೇಲೆ ನಿನಗೆ ನಿನ್ನ ಸೆಲ್ಫ್ ಗ್ರೋತ್ಗೆ ಕಂಪ್ಲೀಟ್ ಆಗಿ ಒಂದು ಬ್ಲೂ ಪ್ರಿಂಟ್ ಕೊಟ್ಟಿದ್ದೀನಿ ನಾನು. ಒಂದ್ಸತಿ ತಗೋ, 399 ರೂಪಾಯಿ ಏನಿದೆ. ನೀನು ಇದಕ್ಕೆ ಇನ್ವೆಸ್ಟ್ ಮಾಡೋಕ್ಕಾಗಿಲ್ಲ ಅಂದ್ರೆ ನೀನು ಸ್ಟಾಕ್ ಮಾರ್ಕೆಟ್ಗೆ ಏನು ಇನ್ವೆಸ್ಟ್ ಮಾಡ್ತೀಯಾ ಹೇಳು? ಏನು ಇನ್ವೆಸ್ಟ್ ಮಾಡ್ತೀಯಾ? ನಾಳೆ ಇನ್ನೊಂದು ಟಿಪ್ಸ್ ಟಾಪಿಕ್ ಅಲ್ಲಿ ನಾನು ಸಿಗ್ತೀನಿ ನಿನಗೆ. ಓಕೆನಾ? ಸಿಗುವ. ಕಮೆಂಟ್ ಮಾಡೋದು ಮರಿಬೇಡ. ಓಕೆನಾ? ಈ ವಿಡಿಯೋನ ಶೇರ್ ಮಾಡು ನಿನ್ನ ಟ್ರೇಡರ್ ಫ್ರೆಂಡ್ಗೆ. ಹಾಗಾದ್ರೆ ಸಿಗ್ತೀನಿ. ಬಾಯ್.